ಶ್ರೀ ಗುರುಭ್ಯೋ ನಮಃ. ಪ್ರಾತಃ ಸ್ಮರಣೀಯ ಸದ್ಗುರುಗಳ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ನನ್ನ ವಿದ್ಯಾಗುರುಗಳು ಪರಮ ತಪಸ್ವಿಗಳು ಶಿವಯೋಗಿಗಳಾದ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುದೇವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಕಲ್ಲಾದ ಕಲಬುರಗಿ ಕಲ್ಯಾಣವನ್ನಾಗಿ ಮಾಡಿದ ಪವಾಡ ಪುರುಷ ಲೀಲಾವತಾರಿ ಜಂಗಮ ಪ್ರೇಮಿ ಮಹಾದಾಸೋಹ ಮೂರ್ತಿಯಾದ ಕಲಬುರಗಿಯ ಶ್ರೀ ಶರಣಬಸವೇಶ್ವರರನ್ನು ನಮಸ್ಕರಿಸಿ, ಎನಗೆ ಕಾವಿಲಾಂಛನವನ್ನು ತೊಡಿಸಿ ಅನುಗ್ರಹಿಸಿದ ಜಡಿಗ ಮುಗಳಕೋಡ ಮಠದ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರನ್ನು, ಮುರುಘರಾಜೇಂದ್ರ ಶಿವಯೋಗಿಗಳ ಶ್ರೀ ಚರಣಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಮಹಾಜನಗಳೇ, ಮನುಷ್ಯ ಜನ್ಮ ಪಾವನ ಮಾಡಿಕೊಳ್ಳುವ ಸಾಧನೆಯನ್ನೇ ಮಹಾತ್ಮರು ನಮಗೆ ನಿರೂಪಣೆ ಮಾಡಿ ಹೇಳ್ತಾರೆ. ಮಡಿವಾಳಪ್ಪ ಹೇಳದ, ಎಂಥ ಮಾನವ ಜನ್ಮ ಏನು ಕೆಡಿಸಿಕೊಂಡಿರಪ್ಪಯ್ಯ, ಇಂಥ ಮಾನವ ಜನ್ಮ ಎಂದಾದರೂ ಸಿಕ್ಕಿತೇನ್ರಪ್ಪಯ್ಯ ಅಂತ ಹೇಳ್ತಾರೆ ಶರಣರು. ಸರ್ವಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮಾನವೀಯತೆಯಿಂದ ಮಾನವ ಧರ್ಮದ ಮೌಲ್ಯವನ್ನು ಅರ್ಥೈಸಿಕೊಂಡು ಕಾಯಕವೇ ಕೈಲಾಸವೆಂದು ಬಸವಣ್ಣನವರು ನುಡಿದ ವಿಷಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಸತ್ಯ, ಧರ್ಮ, ನ್ಯಾಯ, ನೀತಿ ಇದನ್ನೆಲ್ಲ ಅರ್ಥೈಸಿಕೊಂಡು ಬದುಕು ಮಾಡಿದಾಗ ಮಾತ್ರ ನಾವೆಲ್ಲರೂ ಶರಣರಾಗ್ತೀವಿ, ನಿಜವಾದ ಮಾನವರಾಗ್ತೀವಿ, ನಿಜವಾದ ಮನುಷ್ಯರಾಗ್ತೀವಿ. ನೀವೆಲ್ಲ ಕೇಳ್ಬೋದು, ಅಪ್ಪೋರೇ ಈಗ ನಾವು ಮನುಷ್ಯರಲ್ಲೇನ್ರಿ? ಕಣ್ಣ, ಕೈ, ಮೂಗು, ಕಾಲು, ಕಿವಿಗಳೆಲ್ಲವೂ ದೇಹ ಮಾಡಿಕೊಂಡು ಬಂದಾಗ ದೇಹವನ್ನು ಕಾಣುವಂತೆ ಇದ್ದರೆ ಮನುಷ್ಯ ಅನ್ನಂಗಿಲ್ಲ. ಮತ್ತು ಹೇಗೆ ಅಂತ ಕೇಳಿದ್ರೆ, ನಾವೆಲ್ಲರೂ ಹೇಗಾಗಬೇಕು ಅಂತ ಕೇಳಿದ್ರೆ, ನಿಜವಾಗಿರ್ತಕ್ಕಂಥ ಮನುಷ್ಯ ಧರ್ಮ ಏನದ ಅಂತ ಕೇಳಿದ್ರೆ, ಬಸವಣ್ಣ ಹೇಳದ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಬಸವಣ್ಣ ಹೇಳ್ದಂಗೆ, ದಯಾ, ಮಯ, ದಾನ, ಧರ್ಮ, ಪರೋಪಕಾರ, ಗುರುಲಿಂಗ ಜಂಗಮರನ್ನು, ತಂದೆ ತಾಯಿಯನ್ನು ಭಕ್ತಿ ಭಾವದಿಂದ ಅವರಲ್ಲಿ ದುಡಿದುಕೊಂಡಾಗ, ಅವರ ಸೇವೆಯನ್ನು ಮಾಡಿದಾಗ, ಅವರೇ ಸಾಕ್ಷಾತ್ ಶಿವಸ್ವರೂಪರೆಂದು ತಿಳಿದುಕೊಂಡಾಗ ಗುರುವಿನ ಮರ್ಮ ಗೊತ್ತಾಗ್ತದೆ, ತಂದೆ ತಾಯಿಗಳ ಅನುಗ್ರಹ ನಮಗಾಗ್ತದೆ. ಅದಕ್ಕೆ ಶಾಸ್ತ್ರದೊಳಗೆ ಹೇಳಿದ್ರು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಗುರುದೇವೋ ಭವ ಅಂತ ಹೇಳ್ತದೆ ಶಾಸ್ತ್ರ. ಎಲ್ಲ ಧರ್ಮದೊಳಗೆ, ಎಲ್ಲ ಒಂದು ನಿಯಮದೊಳಗೆ, ಎಲ್ಲ ತತ್ವದೊಳಗೆ ಸರ್ವಶ್ರೇಷ್ಠವಾಗಿರುವಂಥ ತತ್ವ, ನಿಜವಾದ ಧರ್ಮ ಯಾವುದು ಅಂತ ಕೇಳಿದ್ರೆ ಮಾನವ ಧರ್ಮ, ಮನುಷ್ಯತ್ವದಿಂದ ನಡೆಯುವ ಧರ್ಮ. ಅದು ಮಾನವ ಕುಲವನ್ನು ಉದ್ಧಾರ ಮಾಡುವಂಥ ಧರ್ಮ. ಅದು ಯಾವ ಧರ್ಮ? ದಯವಿರಬೇಕು, ಸಕಲ ಪ್ರಾಣಿಗಳೆಲ್ಲ ದಯ ತೋರುವ ಧರ್ಮ ಇದ್ದಾಗ ಮಾತ್ರ ಮಹಾತ್ಮರಿಗೆ ಆನಂದ ಆಗ್ತದೆ. ಅಂಥ ಮಹಾತ್ಮರೆಲ್ಲರೂ ನಮಗೆ ಉಪದೇಶ ಮಾಡಿ ಹೇಳ್ತಾರೆ, ಸರ್ವಶ್ರೇಷ್ಠ ಗುರುದೇವ, ಸರ್ವಶ್ರೇಷ್ಠ ಜನಕರು, ಜನ್ಮ ಕೊಟ್ಟವರು ಶಿವ ಪರಮಾತ್ಮ ಭಗವಂತ ಕೈಲಾಸದ ಒಡೆಯ. ಅವ ನಮ್ಮನ್ನು ಕಳಿಸಿಕೊಟ್ಟಾನೆ. ಅವ ಕಳಿಸಿಕೊಟ್ಟಾನೆ, ನಾವು ಬಂದೀವಿ ಖರೆ. ಪರಂತು ನಾವು ಬರಬೇಕಾದ್ರೆ ಪರಮಾತ್ಮನಿಗೆ ಏನು ವಚನ ಕೊಟ್ಟು ಬಂದೀವಿ ಅಂತ ಕೇಳಿದ್ರೆ, ಪರಮಾತ್ಮಗೆ ಏನು ವಚನ ಕೊಟ್ಟು ಬಂದೀವಿ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಅಂತ ಕೇಳಿದ್ರೆ, ಪರಮಾತ್ಮಗೆ ಹೇಳಿವಿ ನಾವು ಏನಂತ, ಭೂಮಂಡಲಕ್ಕೆ ಹೋಗಿ ಸದಾವಕಾಲ ದಾನ, ಧರ್ಮ, ಪರೋಪಕಾರ, ಭಜನೆ, ಕೀರ್ತನೆ, ನಿನ್ನ ಧ್ಯಾನ, ನಿನ್ನ ಸ್ಮರಣೆಯನ್ನು ಮಾಡಿ ನಾನು ಪಾವನನಾಗಿ ನಿನ್ನ ಹತ್ರ ಬರ್ತೀವಿ ಅಂತ ಅಲ್ಲಿ ವಚನ ಕೊಟ್ಟು ಇಲ್ಲಿಗೆ ಬಂದೀವಿ. ಇಲ್ಲಿ ಬಂದು ಭೂಮಿ ಮ್ಯಾಗ ಬಿದ್ದುಕೊಳ್ಳೇನೆ ನಾನು, ನನ್ನದು, ನನ್ನ ಮನೆ, ನನ್ನ ಹೊಲ, ನನ್ನ ಬಂಗಾರ ಎನ್ನುವಂಥ ಮೋಹ ಪಾಶದೊಳಗೆ ಮನುಷ್ಯ ಶಿವನಿಗೆ ಕೊಟ್ಟ ಬಂದ ವಚನವನ್ನು ಮರೆತು ಅವ ಮನುಷ್ಯನಾಗದೆ, ಮಾನವನಾಗದೆ ದಾನವನಂತೆ ವರ್ತಾ ಇದ್ದಾನೆ. ಅದಕ್ಕಾಗಿ ಮಹತ್ವರ ಭಾಳ ಚಂದ, ಭಾಳ ಸುಂದರವಾಗಿ ಹೇಳೋರು, ನಿನ್ನ ವರ್ತನೆಯನ್ನು, ನಿನ್ನ ನಿಯಮವನ್ನು, ನಿನ್ನ ಆಚಾರವನ್ನು, ನಿನ್ನ ಒಂದು ಭಕ್ತಿ ಭಾವವನ್ನು ಅದು ಭಗವಂತ ಮೆಚ್ಚುವಂಗೆ ನೀ ದುಡಿದಿದ್ದೆ. ಆದರೆ
ಕೈಲಾಸದ ಒಡೆಯ ಪರಮಾತ್ಮ ನಿನಗೆ ಬಿಟ್ಟು ದೂರಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮನನ್ನು ಒಲಿಸಿಕೊಳ್ಳುವ ಮುಖ್ಯವಾಗಿರುವಂಥ ಮಂತ್ರ ಏನು ಅಂತ ಕೇಳಿದ್ರೆ ಅದು ನಾಡಿಗೆ ಗೊತ್ತದೆ, ನಿಮಗೂ ಗೊತ್ತದೆ, ನಮಗೂ ಗೊತ್ತದೆ. ಯಾವುದು? ಪ್ರಣವಾಕ್ಷರ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಹಾಮಂತ್ರ ನಮಃ ಶಿವಾಯ. ಎಷ್ಟು ಆನಂದದ, ಎಷ್ಟು ಭಕ್ತಿಯಿಂದ ನಾವು ಆ ಭಗವಂತನನ್ನು ಒಲಿಸಿಕೊಳ್ಳಬೇಕಾದ್ರೆ ಏಕಾಗ್ರತ ಭಾವದಿಂದ ಭಗವಂತನನ್ನು ಪೂಜಿಸಿ, ಏಕಾಗ್ರತ ಭಾವದಿಂದ ಶಿವಧಾನವನ್ನು ಮಾಡಿ ಹೇಳ್ತಾರರು. ನರಜನ್ಮವನ್ನು ಕಳೆದು ಹರಜನ್ಮವನ್ನು ಕೊಡುವ ಪರಮಗುರುವೇ, ನಿನ್ನ ಚರಣಾಂಬುದಿಯ ನಂಬಿ ನಿನ್ನ ಚರಣಗಳಿಗೆ ಕೋಟಿ ನಮನಗಳು ಅರ್ಪಿಸಿ ಪಾವನನಾಗುತ್ತಿಹೆನಯ್ಯ ವರಕೊಡು ಪರಮ ಗುರುದೇವ ಅಂತ ಗುರುವಿನಲ್ಲಿ ಭಕ್ತಿ ಭಾವದಿಂದ ಬೇಡಿಕೊಂಡಾಗ ಸದ್ಗುರುವಿನ ಕರುಣೆಯಾಗ್ತದೆ. ಅಂಥ ಒಂದು ದಿವ್ಯವಾಗಿರುವಂಥ ಶಕ್ತಿ ಗುರುವಿನಲ್ಲಿದೆ. ನಾ ಗುರೋರಧಿಕಂ ಶಿವಶಾಸನತ ಅಂತ ಶಾಸ್ತ್ರ ಹೇಳ್ತದೆ. ಶಿವನಿಗಿಂತಲೂ ಶ್ರೇಷ್ಠವಾದವನು ಭೂಮಂಡಲದೊಳಗೆ ಗುರುದೇವ. ಅದಕ್ಕೆ ಹೇಳಿದ್ರೆ ಅವರು ಬಹಳ ಚಂದ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ. ಎಷ್ಟು ಆನಂದ ಹೇಳ್ಯಾರ, ಎಷ್ಟು ಆನಂದದ, ಎಷ್ಟು ಸಂತೋಷದ. ಇದರೊಳಗೆ ಎಷ್ಟೊಂದು ಮಹತ್ವವಾಗಿರ್ತಕ್ಕಂಥ ಶಕ್ತಿ ಅಡಿಗೆದೆ. ಗುರು ತೋರಿಸದಲ್ಲದೆ, ಆಹಾ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ. ಅಯ್ಯ, ಮುಕ್ತಿ ಎಲ್ಲ ಕಡೆಗೆ ಚೆಲ್ಲದೆ, ಅದನ್ನು ತಗೊಳ್ಳುವಂಥ ಶಕ್ತಿ ನಿನ್ನಲ್ಲಿಲ್ಲ ಅಂತ ತಿಳಿದುಕೊಂಡು ಮಹಾತ್ಮರು ನಮಗೆ ಎಚ್ಚರ ಕೊಟ್ಟಾರೆ, ನೆನಪು ಕೊಟ್ಟಾರೆ. ಅಂತ ಯಾವ ಸದ್ಗುರುವಿನಲ್ಲಿ, ಮಹಾಗುರುವಿನಲ್ಲಿ, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಗುರುವಿನ ಚರಣಾಂಬುದೆಯನು, ಗುರುವಿನ ಪೂಜೆಗನು, ಗುರುವಿನ ಸೇವೆಗನು, ಗುರು ಕೊಟ್ಟ ವಿದ್ಯೆಗನು ಕರುಣಾಭಾವದಿಂದ ಸ್ವೀಕಾರ ಮಾಡಿದಾಗ ಅವ ಏನಾಗ್ತಾನಂತ ಕೇಳಿದ್ರೆ ಗುರು ಮುಟ್ಟಿ ಗುರುವಾಗು ಅಂತಂದಂಗೆ ಗುರುವಿನ ಶ್ರೀ ಚರಣವನ್ನು ಮುಟ್ಟಿ ನೀನು ಗುರು ಆಗು ಅಂತ ತಿಳಿದುಕೊಂಡು ಭಾಳ ಚಂದ ಹೇಳ್ತಾರೆ. ಭಾಳ ದೂರಿಲ್ಲ, ಮುಕ್ತಿ ಪಥವನ್ನು ಮುಟ್ಟಲು ಭಾಳ ದೂರಿಲ್ಲ. ತನ್ನ ತಾನು ತಿಳಿದ ಮೇಲೆ ನಿನ್ನೇನೋ ಅಂದರು ಮಡಿವಾಳಪ್ಪನವರು. ನಿನ್ನ ನೀ ತಿಳ್ಕೊಂಡಿ ಅಂದರೆ ನೀನೇ ಮುಕ್ತ, ನಿನ್ನ ನೀ ತಿಳ್ಕೊಂಡಿ ಅಂದರೆ ನೀನೇ ಪಾವನ, ನಿನ್ನ ನೀ ತಿಳ್ಕೊಂಡಿ ಅಂದರೆ ನೀನೇ ದೇವರು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತ ಹೇಳ್ಯಾರ ಶರಣರು. ಹಾಗ ನಾವು ಪಾವನರಾಗಬೇಕಾದ್ರೆ, ನಾವು ದೇವರು ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಬಸವಣ್ಣ ಹೇಳಿದಾಗೇನಂತ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯಭಾವ ಇರಬೇಕಪ್ಪ. ಮತ್ತೊಬ್ಬರಲ್ಲಿ ಭಕ್ತಿಯನ್ನು ಇಡಬೇಕು, ಮತ್ತೊಬ್ಬರಿಗೆ ಪ್ರೀತಿಯಿಂದ ಕಾಣಬೇಕು. ಆ ಮಾತು ಹೇಗಿರಬೇಕಂತ ಕೇಳಿದ್ರೆ ಎದಿ ಒಳಗೆ ಅರಳಿರಬೇಕು, ಬಾಯಿಯೊಳಗೆ ಮುತ್ತಿನಂತೆ ಬರ್ತಿರಬೇಕು. ಪರರನ್ನು ನೋಡಿದಾಗ ಕಣ್ಣಿಗೆ ದೇವರ ಸ್ವರೂಪ ಅವರು ಅಂತ ತಿಳ್ಕೊಂಡು ನಾವು ಭಕ್ತಿ ಭಾವದಿಂದ ನಡೆದುಕೊಂಡಾಗ, ಭಾವ ಶುದ್ಧದಿಂದ ನಡೆದುಕೊಂಡಾಗ ಭಗವಂತನೇ ನಿನ್ನ ಮನೆಯ ಆಳಾಗಿ ದುಡಿತಾನಂತ ಹೇಳಿ ಶರಣರು, ಸಂತರು, ಮಹಾಂತರು ಹೇಳ್ತಾರೆ, ನಮಗೆ ನೆನಪು ಮಾಡಿಕೊಟ್ಟಾರೆ. ಸರ್ವಶ್ರೇಷ್ಠವಾದ ಮನುಷ್ಯ ಜನ್ಮ ದಯದಿಂದ, ದಯಭಾವದಿಂದ, ಮಮತೆಯಿಂದ, ಮಮಕಾರದಿಂದ, ಪ್ರೀತಿಯಿಂದ ಕೂಡಿತ್ತು ಅಂತಂದರೆ ನಿನಗೆ ದೇವರು ದೂರಿಲ್ಲ ಅಂದರು. ಪರಮಾತ್ಮ ದೂರಿಲ್ಲ. ದಯಭಾವವುಳ್ಳವನಾಗು. ಯಾರೇ ಬಡವರಾಗಲಿ, ದೀನರಾಗಲಿ, ಅನಾಥರಾಗಲಿ, ಜಂಗಮರಾಗಲಿ, ಸಾಧು ಸಂತರಾಗಲಿ, ಶಿವಯೋಗಿ ಸತ್ಪುರುಷರಾಗಲಿ, ಯಾರೋ ಒಬ್ಬ ಕಾವಿಲಾಂಛನ ದಾರಿಗಳು ಗುರುಗಳು ಬಂದರೆ ಪರಮ ಗುರುದೇವ ನಿನ್ನ ಚರಣ ಧೂಳಿಗಿಂದ ಎನ್ನ ಪಾವನ ಮಾಡು ಅಂತ ಬೇಡಿಕೊಂಡಾಗ ಆ ಪರಮ ಗುರುದೇವ ಅನುಗ್ರಹಿಸುವ ಆಶೀರ್ವಾದವೇ ಬೇರೆ ಇರ್ತದಂತ ಹೇಳ್ತಾರೆ. ಹಾಗ ಭಾಳ ಚಂದ ಹೇಳಿದ್ರವರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿಗೆ ನೀ ಗುಲಾಮಾಗು, ಗುರುವಿನ ಮಗ ಆಗು, ಗುರುವಿನಲ್ಲಿ ಭಕ್ತಿ ಇಡು. ಗುರುವೇ ಶ್ರೇಷ್ಠ. ಶಿವನಿಗಿಂತಲೂ ಶಿವ ಶರಣರು ಅಧಿಕ ಎನ್ನುವಂತೆ ಶಿವನಿಗಿಂತಲೂ ಗುರು ಶ್ರೇಷ್ಠ. ನನ್ನ ಮಾಂಸಪಿಂಡವನ್ನು ಕಳೆದು ಮಂತ್ರಪಿಂಡವನ್ನು ಮಾಡ್ತಾನೆ ಪರಮ ಗುರುದೇವ ಅನ್ನುವಂಥ ಭಾವ ನಿನ್ನಲ್ಲಿ ಬಂತು, ಭಕ್ತಿ ಬಂತು ಅಂತಂದರೆ ನಿನಗೆ ದೇವರು ದೂರಿಲ್ಲ, ಮಹಾತ್ಮರು ದೂರಿಲ್ಲ. ಮಹಾತ್ಮರ ಕರುಣೆಯನ್ನು ಪಡೆದುಕೊಳ್ಳಬೇಕಾದರೆ ನೀನು ಸದಾಕಾಲ ನಮ್ರ ಭಾವದಿಂದ, ವಿನಯ ಭಾವದಿಂದ, ಕರುಣೆಯಿಂದ, ಪ್ರೀತಿ ಹೃದಯದಿಂದ
ಪ್ರೀತಿ ಮಾತಿನಿಂದ ಸರಳ ಒಂದು ಸಜ್ಜನಿಕೆಯ ಭಾವವನ್ನು ಅವರಲ್ಲಿ ಇರಿಸಿ ನಿಜ ಸೇವಕನಾಗಿ ದುಡಿದಿದ್ದೇ ಆದರೆ ಆ ಪರಮ ಗುರುದೇವ ತನ್ನ ಅಂತರಂಗದಿಂದ ಅನುಗ್ರಹಿಸಿ ತನ್ನ ಪುರುಷ ಹಸ್ತವನ್ನು ಮಸ್ತಕಕ್ಕೆ ಇಟ್ಟು ಪರಮ ಗುರುದೇವ ಆಶೀರ್ವಾದ ಮಾಡ್ತಾನೆ. ಹೇ ಮಗ ಕಲ್ಯಾಣ ಆಗಲಿ, ಹೇ ಮಗ ಶುಭವಾಗಲಿ, ನನ್ನ ಸರ್ವ ವಿದ್ಯೆ ನಿನಗೆ ದಾರಿ ಎರೆದು ಕೊಟ್ಟಿದ್ದೇನೆ, ನಾಡೊಳಗೆ ನೀನು ಶ್ರೇಷ್ಠನಾಗು, ನಾಡೊಳಗೆ ನೀನು ಪುನೀತನಾಗು, ಮುಕ್ತಿ ಪಥವನ್ನು ಮುಟ್ಟು ನೀನು ಹರರೂಪದ ನನ್ನ ಶಿಷ್ಯನಾಗಿ ದರಿಯೊಳಗೆ ಮೆರಿ ಅಂತ ತಿಳಿದುಕೊಂಡು ಪರಮ ಗುರುದೇವ ಆಶೀರ್ವಾದ ಮಾಡ್ದ ಅಂತಂದ್ರೆ ಜನ್ಮೇ ಇಲ್ಲ, ಮತ್ತೆ ಪುನರ್ಜನ್ಮಿಲ್ಲ, ಸಾವೇ ಇಲ್ಲ, ಪುನರ್ಜನ್ಮವೂ ಇಲ್ಲ, ಮುಕ್ತಿ ಸಿಗ್ತದೆ ಅಂತ ಒಂದು ಸರ್ವಶ್ರೇಷ್ಠವಾದ ಗುರುದೇವನಲ್ಲಿ ಭಯಭಕ್ತಿ ಭಾವದಿಂದ ದುಡಿದಿದ್ದೇ ಆದರೆ ಪರಮ ಗುರುದೇವನ ಆಶೀರ್ವಾದ ಆಗ್ತದೆ ಅಂತ ಹೇಳಬೇಕಾಗ್ತದೆ. ಹಿರಿಯರಲ್ಲಿ, ಮಹಾತ್ಮರಲ್ಲಿ, ಗುರುಗಳಲ್ಲಿ, ತಂದೆ ತಾಯಿಗಳಲ್ಲಿ ಎಲ್ಲರಲ್ಲಿ ಭಕ್ತಿಯನ್ನು ಇಟ್ಟು ಸರ್ವೇ ಜನ ಸುಖಿನೋ ಭವಂತು ಅಂತ ಏನು ಮಹಾತ್ಮರು ಹೇಳ್ತಾರೆ, ಸರ್ವರೆಲ್ಲರೂ ನನ್ನ ತಂದೆ ತಾಯಿಗಳಂತ ತಿಳಿದುಕೊಂಡು ನೀ ದುಡಿದಿದ್ದೇ ಆದರೆ ನಿನಗೆ ಮುಕ್ತಿ ದೂರಿಲ್ಲ ಅಂತ ಕೇಳಿದ್ರು. ಅದಕ್ಕೆ ಹೇಳಿದ್ರವರು, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ. ನಿಜಗುಣ ಶಿವಯೋಗಿಗಳ ಬಾಳ ಚಂದ ಹೇಳ್ತಾರೆ, ಶ್ರೀ ಗುರು ವಚನ ಉಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ. ಎಷ್ಟು ಚಂದ ಹೇಳಿದ್ರು ಅವರು. ಶ್ರೀ ಗುರುವಿನ ವಚನ ಉಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕುತಿ. ಎಲೆ ಮನುಷ್ಯನೇ, ಎಲೆ ಮಾನವನೇ, ನೀನು ಸರ್ವಶ್ರೇಷ್ಠನಾಗಬೇಕಾದರೆ ಗುರುವಿನ ವಚನ ಉಪದೇಶವನ್ನು ಆಲಿಸು. ಯಾವ ಭಾವದಿಂದ? ಈ ಜಡ ಸಂಸಾರದ ಈ ಪ್ರಪಂಚದ ವ್ಯಾಮೋಹವನ್ನು ಮರೆತು ನಿನ್ನೊಳಗೆ ನೀನು ಬಹಿರಂಗದೊಳಗೆ ಸಂಸಾರಿಯಾದರೂ ಅಂತರಂಗದೊಳಗೆ ಸನ್ಯಾಸಿಯಾಗಿ ನೀನು ಪರಮ ಗುರುದೇವ ಕೊಟ್ಟ ಉಪದೇಶವನ್ನು ಕರುಣಾಭಾವದಿಂದ ಸ್ವೀಕರಿಸಿ, ಸದ್ಗುರುನಾಥ ಹರರೂಪದ ಪರಮ ಗುರುಬೆ ನಿನ್ನೊರತು ನನಗೆ ಧರೆಯೊಳಗೆ ಗತಿಯಿಲ್ಲ ಎನ್ನುವಂಥ ಭಾವವನ್ನು ಇಟ್ಟಿ ಅಂತಂದರೆ ಪರಮ ಗುರುದೇವ ನಿನಗೆ ಕರುಣೆಯಿಂದ ಕಾಯ್ದು ವರ ಕೊಡ್ತಾನೆ ಅಂತ ಹೇಳ್ದಂಗ ಸದ್ಗುರುವಿನ ಶ್ರೇಷ್ಠವಾದ ಲೀಲೆ ಅಗಮ್ಯ, ಅಗೋಚರ, ಅಪ್ರತಿಮವಾಗಿರ್ತಕ್ಕಂಥದ್ದು ಅಂತ ಹೇಳುತ್ತಾ ಇವತ್ತಿನ ಸದ್ಗುರುವಿನ ಲೀಲೆಗೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಸದ್ಗುರುದೇವ ದಯವಾಗು.